ಕೃತಿಯಾದ ದ ಕೇಸ್ ಫಾರ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾನೆ. ಮರೆಯಬೇಡಿ, ಭಾರತ ನಮ್ಮ ಜನಾಂಗದ ತವರೂರು. ಸಂಸ್ಕೃತ ಯುರೋಪಿನ ಭಾಷೆಗಳ ಜನನಿ. ಆಕೆ ನಮ್ಮ ತತ್ವಶಾಸ್ತ್ರಗಳ ಜನನಿ. ಅರಬರ ಮೂಲಕ ನಮ್ಮ ಬಹುಪಾತ್ ಗಣಿತದ ತಾಯಿ. ಆಕೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವಗಳ ಮೂಲಕವೂ ಅವಳೇ ಅಮ್ಮ, ತಾಯಿ ಭಾರತಿ. ಅನೇಕ ಬಗೆಯಲ್ಲಿ ನಮ್ಮೆಲ್ಲರಿಗೂ ತಾಯಿ. ಈಗ ನಿಮಗೆ ಪ್ರಶ್ನೆ ಕೇಳ್ತೇನೆ. ಗ್ರೀಕರ ಇಡೀ ಪಾಂಡಿತ್ಯದ ಪುಸ್ತಕಗಳನ್ನ ಒಂದು ಕಡೆ ಇಡೋಣ, ಭಾರತದ ಎರಡೇ ಪುಸ್ತಕಗಳನ್ನಿಟ್ಟರೆ ನಮ್ಮ ಭಾರತದ ಗ್ರಂಥಗಳ ತೂಕವೇ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನ ವಿದ್ವಾಂಸರು ತಿಳಿಯಪಡಿಸಿದ್ದಾರೆ. ಇವೆಲ್ಲ ಪುಸ್ತಕಗಳನ್ನ ಒಂದ್ ಕಡೆ ಇಡೋಣ. ಈಗ ಎರಡೇ ಪುಸ್ತಕಗಳನ್ನ ಇಡಬೇಕಾಗಿದೆ. ಒಂದು ರಾಮಾಯಣ. ಇಡೀ ಗ್ರೀಕಿನಿಂದ ಏನು ಜ್ಞಾನ ಲೋಕಕ್ಕೆ ದೊರೆತಿದೆಯೋ ಅದಕ್ಕೂ ಹೆಚ್ಚಾಗಿ ರಾಮಾಯಣ ಮಹಾಭಾರತಗಳಿಂದಲೇ ಲೋಕದಲ್ಲಿ ಹೆಚ್ಚಿನ ಜ್ಞಾನ ಪ್ರಸಾರವಾಗಿದೆ ಅಂತಕ್ಕಂತಹ ಒಂದು ತಾತ್ವಿಕ ವಿಷಯ ಲೋಕದಲ್ಲೆಲ್ಲ ಈಗಾಗಲೇ ಪ್ರಚಾರಗೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮಹಾಭಾರತ ರಾಮಾಯಣಗಳ ಮುಖ್ಯ ಕೇಂದ್ರವೆಂದು ಮಹಿಳೆ ಯಾರೋ ಜನನಿ, ಸಹೋದರಿ ಹಾಗೂ ಆಕೆಯ ರಕ್ಷಣೆಗಾಗಿ ಇಡೀ ಸಮಾಜ ಮುಂದೆ ಬರಬೇಕು. ಆಕೆಯ ವಿಶ್ವದ ಮೊಟ್ಟ ಮೊದಲ ದೇವತೆ ಎನ್ನುವ ಕಲ್ಪನೆ ನೀಡಿದ್ದು ನಮ್ಮ ಭಾರತ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಅನೇಕ ದೃಷ್ಟಿಗಳಿಂದ ನಾವು ಎಲ್ಲೇ ಹೋದ್ರೂ ಏನೇ ಕಲ್ತರೂ ಸಹ ನಮ್ಮ ತಾಯಿ ಭಾರತಿಯನ್ನ ನಾವು ಮರೆಯಬಾರದು ಅಂತಕ್ಕಂತಹ ದೃಷ್ಟಿಯಿಂದ ಕೊನೆಯದಾಗಿ ನಾನು ಹೇಳಿದಾಗಿ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಭಾರತಾಂಬೆ ಜನಿಸಿ ನಿನ್ನಳು ಧನ್ಯನಾದೆನು ದೇವಿ, ಪ್ರೇಮದಿಂದಲೇ ಸಲಹು ನಮ್ಮನು ನಮ್ಮ ಜನ್ಮ ದಾತೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ಸುಖದ ಬೀಡೊಂದನು ಎಂಬ ಕವಿವಾಣಿಯ ಆಶಯ ನಮ್ಮ ಧ್ಯೇಯವಾಗಲಿ. ಇಂತಹ ಸಂಸ್ಕೃತಿಯನ್ನು ನಾವು ಬೆಳೆಸೋಣ.